ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಅಂದ್ರೆ ಫಸ್ಟ್ ಹೋಗಿ ದೇವ್ರಿಗೆ ಹೋಗಿ ದೀಪ ಹಚ್ಬಿಟ್ಟು ಅಂದ್ರೆ ದಿನಕರ್ ಸರ್ ಅಂದ್ರೆ ಒಂಥರ ಸ್ಟಾರ್ ಡೈರೆಕ್ಟರ್. ನಾನು ಇಂಡಸ್ಟ್ರಿ ಜಸ್ಟ್ ಜಾಯಿನ್ ಐ ಮೀನ್ 2 years ಆಯ್ತು ಸ್ಟಾರ್ಟ್ ಆಗಿ. ಸೊ ಅವಾಗಿನ ಸಲಗ ಆಗಿತ್ತು ಅಂಡ್ ಅಷ್ಟು ದೊಡ್ಡ ಸ್ಟಾರ್ ಡೈರೆಕ್ಟರ್ ಜೊತೆ ಕೆಲಸ ಹೌದು, ಎಷ್ಟು ಒಂದಲ್ಲ ಎರಡಲ್ಲ ಅವ್ರು ಮಾಡಿದ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿರೋದು. ಸೊ ಅವ್ರ ಜೊತೆ ವರ್ಕ್ ಮಾಡಕ್ ಸಿಗ್ತದೆ, ಕಲಿಯೋಕೆ ಸಿಗುತ್ತೆ ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಫಸ್ಟ್ ಮಾಡಿದೆ ಹೋಗಿ ಕ್ಲೀನ್ ಆಗಿ ದೀಪ ತುಂಬಾ ಖುಷಿ. ನೀವೇ ಸರ್ ನಿಮ್ಗೆ ಈ ಫಸ್ಟ್ ಕೇಳಿದಾಗ ದಿನಕರ್ ಸರ್ ನನ್ನ ಈ ಸಿನಿಮಾಗೆ ಇದ್ ಮಾಡ್ತಿದ್ದೀರ ಅಂತ ಹೇಳಿದಾಗ ನಿಮ್ಗೆ ಏನೆಲ್ಲ ಕಲ್ಪನೆಗಳು ಸರ್? ನನಗೆ ಬೇಸಿಕಲಿ ಜಯಣ್ಣ ಬೋಗಣ ಸರ್ ಈ ಸಿನಿಮಾಗೆ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಅಂಡ್ ನನ್ನನ್ನ ಲೈಕ್ ನೆಕ್ಸ್ಟ್ ಸಿನಿಮಾಗಳಿಗೂ ಒಂದು ಜರ್ನಿ ಅವರಿಂದಾನೇ ಆಗಿರೋದು. ಸೊ ಅವ್ರು ಮುಂಚೆನೆ ಈಗ ದಿನಕರ್ ಸರ್ ಮಾಡ್ತಾ ಇದಾರೆ ಅಂದಾಗ, ಮೀಟ್ ಮಾಡಿಸ್ತಾರೆ ಅಂದಾಗ ಆಬ್ವಿಯಸ್ಲಿ ಖುಷಿ ಆಯ್ತು. ಬಿಕಾಸ್ ನಂಗೆ ಇನ್ನ ಸಾರಥಿ ಎಲ್ಲ ಯಾವ ಲೆವೆಲ್ ಮನೆ ಸಿಡಿ ಉದ್ಯೋಗ ಲೆವೆಲ್ ಎಲ್ಲ ನೋಡಿದ್ದೆ. ಸೊ ಅವ್ರ ಅಂಡರ್ ನನ್ನ ಸೆಕೆಂಡ್ ಮೂವಿನೇ ಬರುತ್ತೆ ಅಂದಾಗ ಐ ಫೀಲ್ ಐ ಆಮ್ ಲಕ್ಕಿ. ತುಂಬಾ ಖುಷಿ ಆಯ್ತು. 100%. ಸಾರಥಿ ಇರ್ಬೋದು, ನವಗ್ರಹ ಇರ್ಬೋದು, ಜೊತೆ ಜೊತೆಯಲ್ಲಿ ಇರ್ಬೋದು, ಅತ್ಯಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ಸರ್. ಹಾಗೆ ಈ ಡಿಲೇ ಆಗಿದ್ದೇನೆ ರಾಯಲ್ ಸಿನಿಮಾ ಸರ್. ಡಿಲೇ ಆಗಿಲ್ಲ ಸರ್, ನಾನು ಒಂದೇ ಸಿನಿಮಾ ಮಾಡ್ತಾ ಇದ್ದೆ ಸರ್. ನಮ್ದು ಒನ್ ಟೈಮ್ ಒಂದೇ ಲವ್, ಒಂದೇ ಸಿನಿಮಾ, ಒಂದೇ ಅಲ್ಲ ನಮ್ದು. ಯಾರು ಮಲ್ಟಿಪಲ್ ಮಾಡ್ತಿರೋದು ಯಾರು? ಇಲ್ಲ ಸರ್, ಟು ಬಿ ಆನೆಸ್ಟ್ ಡಿಲೇ ಆಗಿಲ್ಲ. ಅಂದ್ರೆ ಕೆಲವು ಸಿನಿಮಾ ಪ್ರೊಸೆಸ್ಗಳು ಲೈಕ್ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದೇನೋ ದೊಡ್ಡ ಈ ಸೀಕ್ವೆನ್ಸ್ ಇರುತ್ತೆ, ಅದಕ್ಕೆಲ್ಲ ಪ್ರಿಪ್ರೇಷನ್ ಇರುತ್ತೆ. ಆಮೇಲೆ ಈ ಎಲೆಕ್ಷನ್ಸ್ ಅದು ಇದು ಎಲ್ಲ ಬಂತು. ಆ ಟೈಮ್ ಬಿಟ್ರೆ ಯಾವಾಗ ಎವ್ರಿ ಡೇ ಸಿನಿಮಾ ಪ್ರೊಸೆಸ್ ನಡೀತಾನೆ ಇದೆ. ನಮ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಯಾವತ್ತು ಇದಿಲ್ಲ ಒಂದ್ ಸ್ವಲ್ಪ ದಿನ ಹೋಲ್ಡ್ ಮಾಡಿ ಅವೆಲ್ಲ ಏನೂ ಇಲ್ಲ. ಇಂಥದ್ ಕೇಳಿದ ತಕ್ಷಣ ಆನ್ ಸ್ಪಾಟ್ ಸೆಟ್ ಅಲ್ಲಿ ಇರೋದು. ಯಾವ್ದಕ್ಕೂ ನೋ ಅಂತ ನನಗ್ ಗೊತ್ತಿರಂಗೆ ಸರ್ ಇವತ್ತರೆಗೂ ಒಂದಕ್ಕೂ ನೋ ಅಂತ ಹೇಳೇ ಇಲ್ಲ. ಅಂಡ್ ಡೈರೆಕ್ಟರ್ ಸರ್ ಅಷ್ಟೇನೆ, ಎವ್ರಿ ಡೇ ಸಿನಿಮಾ ಬಗ್ಗೆನೆ. ಕೆಲವು ಸಿನಿಮಾ ಅದಕ್ಕೆ ಏನ್ ಟೈಮ್ ಬೇಕು ಅದೇ ತಗೊಂಡ್ಬಿಡುತ್ತೆ. ನಾವೇನೇ ಪ್ಲಾನ್ ಮಾಡ್ಬೋದು, ಬಟ್ ಕೆಲವು ಸಿನಿಮಾ ಆ ಸಿನಿಮಾ ಏನಾಗ್ಬೇಕಂತ ಡೇ ಒನ್ ಡಿಸೈಡ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅದೇ ತಗೊಳುತ್ತೆ. ಈಗ ಮ್ಯೂಸಿಕ್ ಆಗಿರ್ಬೋದು ಅಂಡ್ ಈವನ್ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು. ಸೊ ಕೆಲವೊಂದು ಬೆಟರ್ ಕ್ವಾಲಿಟಿ ಬರ್ಬೇಕು ಅಂದಾಗ ಕೆಲವೊಂದು ಟೈಮ್ ಆಗುತ್ತೆ. ಆಮೇಲೆ ನಂದು ಕಾಲ್ ಲೇಟ್ ಆಯ್ತು ಮಧ್ಯದಲ್ಲಿ ಸ್ವಲ್ಪ, ಅದು ಮಸಾಲೆ ಟೇರ್ ಆಗಿತ್ತು. ಸೊ ಎಲ್ಲ ಲೈಕ್ ಬಟ್ ಎವ್ರಿ ಡೇ ಸಿನಿಮಾ ನಡೀತಾನೆ ಇದೆ ಸರ್, ಯಾವತ್ತೂ ಡಿಲೇ ಆಗಿಲ್ಲ. ಸೊ ಸಿನಿಮಾದಲ್ಲಿ ಕಾಣಿಸ್ತಿದೆ, ಒಂದ್ ಕಡೆ ಪೊಲೀಸ್ ಕಾಣಿಸ್ತಿದೆ. ಏನು ಯಾವ ತರ ಸರ್ ನಿಮ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ? ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಕ್ಯಾರೆಕ್ಟರ್. ಅಂಡ್ ಒಂದ್ 4-5 ರೆಡ್ ಬುಲ್ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ, ಆ ಎನರ್ಜಿ ಕ್ಯಾರೆಕ್ಟರ್ ಅದು ಸಿನಿಮಾದಲ್ಲಿ. ಸೊ ಅದೇ ಕಂಪ್ಲೀಟ್ ಡಿಫ್ರೆಂಟ್. ಅಂದ್ರೆ ಈಗ ನೀವು ವಿರಾಟ್ ನ ಕಿಸ್ ಅಲ್ಲಿ ಏನ್ ನೋಡಿದ್ರ, ಅದಕ್ಕೂ ಇದಕ್ಕೂ ಲೈಕ್ ಮೌಂಟ್ ಎವರೆಸ್ಟ್ಗೂ ಮತ್ತೆ ಕನ್ಯಾಕುಮಾರಿಗೂ ಅಷ್ಟು ಡಿಫ್ರೆನ್ಸ್ ಇದೆ ಕ್ಯಾರೆಕ್ಟರ್ ವೈಸ್. 100% ನಿಮ್ಮೆಲ್ಲರಿಗೂ ಒಂದು ಮಜಾ ಕೊಡುವಂತ ಕ್ಯಾರೆಕ್ಟರ್. 24th ನೋಡಿ ಸರ್, ನೀವೇ ಹೇಳ್ತೀರಾ ಏನ್ ಡಿಫ್ರೆನ್ಸ್ ಅಂತ. ಕಿಸ್ ಸಿನಿಮಾ ಟೈಮ್ ಅಲ್ಲಿ ಸರ್ ಈ ಪ್ರಮೋಷನ್ಸ್ ಎಲ್ಲ ಈಗ ಬಂದ್ರೆ ಅವಾಗ ಬೇರೆ ತರ ಇತ್ತು, ಇವಾಗ ಪ್ರಮೋಷನ್ಸ್ ಶೈಲಿ ಬೇರೆ, ತುಂಬಾ ಬೇರೆ ಇದೆ. ಸೊ ಏನ್ ವ್ಯತ್ಯಾಸ ಏನ್ ಕಂಡ್ರಿ ಅಂತ? ವ್ಯತ್ಯಾಸನ ಏನು ಸಿಮಿಲಾರಿಟೀಸ್ ಇಲ್ಲ ಸರ್. ನಾನು ಫಸ್ಟ್ ಡೇ ಪ್ರಮೋಷನ್ ಅಲ್ಲಿ ಅಷ್ಟು ಜನ PR ಕ್ಯಾಮ್ರಾಸ್ ಎಲ್ಲ ಯೂಟ್ಯೂಬ್ ಚಾನಲ್ಸ್ ನೋಡ್ಬಿಟ್ಟು ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಆಶ್ಚರ್ಯ ಆಗಿತ್ತು ನನಗೆ. ತುಂಬಾ ಡಿಫರೆನ್ಸ್ ಇದೆ, ತುಂಬಾ ಡಿಫರೆನ್ಸ್ ಇದೆ ಸರ್. ಅಂಡ್ ಇವಾಗ ಇಟ್ಸ್ ಮೋರ್ ಆಫ್ ಹೌ ಯು ಕನೆಕ್ಟ್ ಟು ದ ಅಂದ್ರೆ ಕನೆಕ್ಟ್ ಟು ದ ಪೀಪಲ್. ಅಂದ್ರೆ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಕನೆಕ್ಟ್ ಆಗ್ಬೇಕು ಅಷ್ಟು ಬೇಗ ಕನೆಕ್ಟ್ ಆಗ್ಬೇಕು. ಸೊ ಮುಂಚೆ ಎಲ್ಲ ಒಂದು ಟೈಮ್ ಇರ್ತಾ ಇತ್ತು, ಒಂದು ರಿಲೀಸ್ ಆಗಿ ಅದಕ್ಕೊಂದು ಜರ್ನಿ ಇರ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ, ಇನ್ಸ್ಟೆಂಟ್ ಫುಡ್. ಅಲ್ಲೆಡ್ರು ಅಲ್ಲೇ ಬಹುಮಾನ. ಥ್ಯಾಂಕ್ಸ್ ಟು ಆಲ್ ಆಫ್ ಯು ಪೀಪಲ್. ಅಂಡ್ ಜನಕ್ಕೆ ರೀಚ್ ಆಗಂತ ಮಾರ್ಗಗಳು ಅಂದ್ರೆ ವೇಸ್ಗಳು ತುಂಬಾ ಡಿಫ್ರೆನ್ಸ್, ತುಂಬಾ ಮಲ್ಟಿಪಲ್ ಇದೆ. ಓಕೆ, ತುಂಬಾ ಮಲ್ಟಿಪಲ್ ಇದೆ. ಸೊ ಯಾವ್ದಾದ್ರು ಒಂದು ಫಾರ್ಮಲ್ ಆದ್ರೂ ಅವ್ರಿಗೆ ರೀಚ್ ಆಗ್ಬೋದು ಇವಾಗ. ಐ ಹೋಪ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್. ಸೊ ಜನ ಇಷ್ಟಪಟ್ಟರೆ ಸಾಕಷ್ಟೇ ಸರ್.